ನಮ್ಮ ಅಕ್ಕನ ಜೀವನ ನೋಡಿದ್ರೆ ಹಿಂಗೆ. ಅಯ್ಯೋ ನಾನು ಬೇರೆ ಇವಾಗ ಮನೆ ಬಿಟ್ಟು ಬಂದಿದ್ದೀನಿ. ಇವಾಗ ಏನಪ್ಪ ಮಾಡಲಿ? ಇವಾಗ ಹೋಗಿ ನಾನು ಸುಮ್ಮನೆ ನಮ್ಮ ಸವಿತತ್ತೆ ಮಗನ್ನೇ ಮದುವೆ ಆಗ್ಬಿಟ್ರೆ ಒಳ್ಳೇದಾ? ನಮ್ಮ ಸವಿತತ್ತೆ ಮಗನ ಮದುವೆ ಆಗ್ಬಿಟ್ರೆ ಅತ್ಲಾಗೆ ಚೆನ್ನಾಗಿ ಇತ್ಕೊಂಡು ಹೋಗ್ಬೋದು. ಅತ್ಲಾಗೆ ನಮ್ಮ ಅತ್ತೆ ಅಂತಂದರೆ ನಮ್ಮ ಅಪ್ಪನಿಗೆ ತುಂಬ ಇಷ್ಟ. ಹೋಗಿ ಮದುವೆ ಅಂದರೆ ನಮ್ಮ ಅಪ್ಪನೂ ಸುಮ್ಮನೆ ಅತ್ಲಾಗೆ ಚೆನ್ನಾಗಿ ಆಗ್ತೈತೆ, ನಾವು ಅವರು ಚೆನ್ನಾಗಿ ಇತ್ಕೊಂಡು ಹೋಗ್ಬೋದು. ನಾನು ನೋಡಿದ್ರೆ ಇಲ್ಲಿಗೆ ಬಂದೆ, ಆದರೆ ಇಲ್ಲಿ ನೋಡಿದ್ರೆ ಹಿಂಗೆ. ನಾನು ಇಲ್ಲಿ ಆರಾಮಾಗಿ ಇದ್ಬಿಡೋಣ, ನಮ್ಮ ಅಕ್ಕನ ಮನೇಲಿ ಆರಾಮಾಗಿರ್ಬೋದು. ನಮ್ಮ ಅಕ್ಕ ಒಳ್ಳೊಳ್ಳೇದು ಮಾಡಿಕ್ತಾಳೆ, ನಮ್ಮ ಮಾವ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ ಮನೆ ಕಡೆ ಅಂತ ಹೇಳಿ ನಾನು ನೋಡಿದ್ರೆ ಇಲ್ಲಿಗೆ ಬಂದೆ. ಆದರೆ ಇಲ್ಲಿ ನಡೆದೇ ಅದೇ ಬೇರೆ. ಅಯ್ಯೋ ನಾನಿಲ್ಲಿ ಬರೋದಕ್ಕೆ ಬಂದು ಯಾಕಾದರೂ ಬನ್ನು ಅಂತ ಒಂದು ಕಡೆಗೆ ಅನ್ನಿಸ್ತೈತಿ. ಏನು ಮಾಡೋಣ, ನಮ್ಮ ಅಕ್ಕನ ಹತ್ರ ಹೇಳಿ ಸುಮ್ಮನೆ ನಾನು ಹೋಗ್ಬಿಡ್ತೀನಿ. ಹೋಗಿ ಸುಮ್ಮನೆ ಅವ್ರನ್ನೇ ಮದುವೆ ಆಗಿ ಸುಮ್ಮನೆ ಚೆನ್ನಾಗಿರೋದು ನೋಡ್ತೀನಿ. ಹಿಂಗಾದ್ರೆ ಆಗಲ್ಲ. ಯಾಕೆ ಮುತ್ತು ಹಿಂಗೆ ಕೂತ್ಕೊಂಡೆ? ಯಾಕೆ ಬೇಜಾರೇನೆ? ಅಕ್ಕ, ನಾನು ನೋಡಿದ್ರೆ ಏನೇನೋ ಆಸೆ ಇಟ್ಕೊಂಡು ಬಂದಿದ್ದೆ ಇಲ್ಲಿಗೆ, ಆದರೆ ಇವಾಗ ನೋಡಿದ್ರೆ ಇಲ್ಲಿ ನಡೀತಾ ಇರೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ಬಿಡ್ತೈತೆ. ನಮ್ಮ ಅಕ್ಕನ ಜೀವನದಲ್ಲಿ ಏನಪ್ಪ ಇದು ಹಿಂಗಾಯಿತು? ನಾನೇನೋ ಅಂದ್ಕೊಂಡು ಬಂದೆ, ನಮ್ಮ ಅಕ್ಕರು ತುಂಬ ಚೆನ್ನಾಗಿದ್ದಾರೆ, ಮನೆ ಕಡೆ ಚೆನ್ನಾಗಿರ್ಬೋದು ಅಂತ ಬಂದೆ. ಆದರೆ ನನಗೆ ಇಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ, ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನಾನು ಹೋಗ್ತೀನಿ ಅಕ್ಕ. ಯಾಕೆ ಇರು, ಅವಳು ನಮ್ಮ ಅತ್ತೆ ಏನೋ ಅಂದ್ಲು ಅಂತೇಳಿ ಅವಳಿಗೆಲ್ಲ ತಲೆ ಕೆಡಿಸ್ಕೊಬೇಡ. ನಮ್ಮ ಅತ್ತೆಗೆ ಅಲ್ಲ, ಯಾಕೋ ಅಡ್ಜಸ್ಟ್ ಆಗ್ತಾಯಿಲ್ಲ ನನಗೆ. ಹೋಗ್ಬಿಡ್ತೀನಿ, ಹೋಗಿ ಸವಿತತ್ತೆ ಮಗನ ಸುಮ್ಮ ಮದುವೆ ಆಗ್ತೀನಿ, ಸವಿತತ್ತೆ ಮದುವೆ ಮಾಡ್ಕೊತೀನಿ ಅಂತ ಅಂದು. ಸವಿತತ್ತೆ ಅಂತಂದರೆ ಅಪ್ಪನಿಗೆ ತುಂಬ ಇಷ್ಟ. ಯಾಕಂದರೆ ಅವ್ರ ಮನೆಗೆ ಹೋಗೋವಾಗ ಸ್ವಲ್ಪ ದಿನ ಇತ್ತು, ಅವ್ರ ಮನೆಗೆಲ್ಲ ಹೋಗಿತ್ತಲ್ಲ, ಅದಕ್ಕೆ ಹೋಗ್ತೀನಿ ಅಕ್ಕ. ಹೋಗಿ ಸುಮ್ಮನೆ ಅವ್ನು ಮದುವೆ ಆಗ್ಬಿಟ್ಟು ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ. ಏನು ಮಾಡೋಣ ಇವಾಗ? ಹಿಂಗೆ ಆದರೆ ಆಗಲ್ಲ. ಏನು ಮಾಡೋದು? ನನ್ನ ಜೀವನ ನೋಡಿದ್ರೆ ಹಿಂಗಾಯಿತು, ನಿನ್ನ ಜೀವನ ನೋಡಿದ್ರೆ ಹಿಂಗಾಯಿತು. ಅದಕ್ಕೆ ಅತ್ತ ಅಲ್ಲೇ ಇದ್ದೂರಾಗೇನೆ ಮದುವೆ ಆಗ್ತೀನಿ. ಮದುವೆ ಆಗಿ ನೂತು ಎದುರಿಗೆ ಚೆನ್ನಾಗಿದ್ದು ತೋರಿಸ್ಬೇಕು. ನೂತು ಮಂದಾರ ಎದುರಿಗೆ ನಾನು ನಮ್ಮ ಸವಿತತ್ತೆ ಮಗನ ಮದುವೆ ಆಗಿ ಚೆನ್ನಾಗಿದ್ದು ತೋರಿಸ್ತೀನಿ ಅಕ್ಕ, ತೋರಿಸ್ತೀನಿ. ನಾನು ಇಲ್ಲೇ ಇದ್ದರೆ ಸುಮ್ಮನೆ ನನ್ನ ಜೀವನ ಹಾಳು ಮಾಡ್ಕೊಂತೀನಿ. ಇವಾಗ ಹೋಗಿ ಸುಮ್ಮನೆ ಅತ್ಲಾಗೆ ನಮ್ಮ ಅಮ್ಮಗೆ ಒಪ್ಪಲ್ಲ, ಆದರೆ ನಮ್ಮ ಅಪ್ಪಗೆ ಇಷ್ಟ ಇರುತ್ತೆ, ಒಂದು ಮದುವೆ ಆಗೋದು ಇಷ್ಟ ಇರುತ್ತೆ. ಯಾಕಂದರೆ ಇಬ್ಬರು ಗಂಡು ಮಕ್ಕಳು ದುಡಿತಾರೆ, ಮತ್ತೇನೋ ಅಂಗಡಿ ಹಾಕೈತೆ, ಮತ್ತು ನಮ್ಮ ಮಾಮನೂ ದುಡಿಯುತ್ತೆ. ಅದಕ್ಕೆ ಅತ್ಲಾಗೆ ಅವನ್ನೇ ಮದುವೆ ಆಗ್ಬಿಡೋಣ ಅಂತ. ಅದಕ್ಕೆ ನಾನು ಹೋಗ್ತೀನಕ್ಕ. ಇಲ್ಲಿರೋಕೆ ಆಗ್ತಾಯಿಲ್ಲ, ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನಿನ್ನೆ ಬಂದಾಗಿಂದಾಗಿಂದನೂ ನನಗೆ ರಾತ್ರಿ ನೈಟ್ ನಿದ್ದೆನೇ ಬಂದಿಲ್ಲ. ಒಂಥರ ಇಲ್ಲಿ ನನಗೇನೋ ಎಲ್ಲೋ ಒಂದು ಕಡೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ. ನನಗೆ ಇಲ್ಲಿರೋಕೆ ಆಗ್ತಾಯಿಲ್ಲ ಕಣೆ. ಅತ್ತಿಗೆಲ್ಲ ಎದ್ರಿಕಮ್ಮಕ್ಕೆ ಹೋಗ್ಬೇಡ. ಆ ಅಮ್ಮಂಗೆಲ್ಲ ಇನ್ಮೇಲೆ ನಾನು ಸರಿಯಾಗಿ ತಿರುಗಿ ಬಿಡ್ತೀನಿ. ಅಮ್ಮ ಸರಿಯಾಗಿ ತಿರುಗಿ ಬಿದ್ದು ನಾನು ಇದ್ಮೇಲೆ ಚೆನ್ನಾಗಿ ದುಡಿತೀನಿ, ದುಡಿದು ನನ್ನ ಪಾಡಿಗೆ ನಾನು ಚೆನ್ನಾಗಿರ್ತೀನಿ. ಆ ಅಮ್ಮಗೆ ಏನು ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ ನನಗೆ. ಅಯ್ಯಮ್ಮ ಯಾವತ್ತೂ ದುಡ್ದಿಲ್ಲ, ಬರೀ ನಮ್ಮ ಮಾಮನ ಎನಿಸ್ಕೊಂಡು ತಿಂದಿದ್ದಾಳೆ ಅಷ್ಟೇ. ಅವಳು ನನ್ನ ಮುಂದೆ ಬಂದು ಮಾತಾಡಲಿ, ನಮ್ಮ ಅತ್ತೆ ಸರಿಯಾಗಿ ಜಾಡಿಸ್ತೀನಿ. ಬಿಡಾಕ, ಯಾವ ಜಗಳನೂ ಮಾಡ್ಕೊಬೇಡ, ಏನೂ ಮಾಡ್ಕೊಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿರು. ನಾನು ಹೋಗ್ತೀನಿ, ನನಗೆ ಬಲವಂತ ಮಾಡಬೇಡ ಪ್ಲೀಸ್. ಇಲ್ಲಿರೋಕೆ ಆಗ್ತಾಯಿಲ್ಲ ನನಗೆ, ಹೋಗ್ತೀನಿ ಈಗ. ನನಗೆ ಯಾರು ಇನ್ನೇನು ಬೇರೆ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲಾದರೂ ಹುಡುಕಿ ಮಾಡೋರು, ಅವರು ನನ್ನ ಮೇಲೆ ಬೇಜಾರ ಮಾಡ್ಕೊಂಡವ್ರೆ. ನೀನು ಮಾತಾಡಿಸ್ತೀನಿ ನೋಡು, ನಾವು ಬೇಡ ಅಂದ್ರೂ ಅವಳ ಜೊತೆ ಚೆನ್ನಾಗಿದ್ದಾಳಲ್ಲ ಅಂತೇಳಿ ಬೇಜಾರ ಮಾಡ್ಕೊಂಡವ್ರೆ. ಅದಕ್ಕೆ ಅತ್ತ ಹೋಗಿ ನನ್ನ ಜೀವನ ನಾನು ರೂಪಿಸ್ಕೋಬೇಕು. ಹಿಂಗೆ ಇದ್ರೆ ಆಗಲ್ಲ. ಆ ಮುತ್ತು ಮಂದಾರ ಇದ್ರಿಗೆ ನಾವು ಚೆನ್ನಾಗಿರ್ಬೇಕು. ನನ್ನ ಮಗ ಭಾಳ ನನಗೆ ಮೋಸ ಮಾಡಿಬಿಟ್ನಲ್ಲ, ಅವನ ಇದ್ರಿಗೆ ನಾನು ಚೆನ್ನಾಗಿರ್ಬೇಕು. ಯಾಕೆ ಹಿಂಗೆ ಹೇಳ್ತಾಳೆ ನಿನ್ನ ತಂಗಿ? ಏನಿಲ್ಲ ಕಣಕ್ಕ, ಅವಳು ಅದೇ ಊರಿಗೆ ಹೋಗಿ ನಮ್ಮ ಅತ್ತೆ ಮಗ ಇದ್ದಾನೆ, ಅವನಿಗೆ ಕೇಳ್ತಂತ ನಮ್ಮ ಅತ್ತೆ ಮದುವೆ ಮಾಡ್ಕೊತೀನಿ ಇಲ್ಲೇ ಇರು ಅಂತ. ಅದಕ್ಕೆ ನಮ್ಮ ಅತ್ತೆ ಮಗನ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೋಗ್ತಾಳಂತ. ಅವಳಿಗೆ ಇಲ್ಲಿರೋಕೆ ಆಗ್ತಾಯಿಲ್ಲ, ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಕಣೆ ಅಕ್ಕ, ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅವನಕ್ಕ ನಿನ್ನೆ ಬಂದಾಗಿಂದಲೂ ನನಗೇನೋ ಒಂಥರ, ಈ ಮನೆಗೆ ಬಂದಾಗಿಂದಲೂ ಏನೋ ಒಂಥರ ಸಮಾಧಾನ ಇಲ್ಲ, ಒಂಥರ ಭಯ ಭಯ ಆದಂಗೆ ಆಗ್ತೈತೆ. ಒಂಥರ ಏನೋ ಅಕ್ಕ ನನಗೆ ಸಮಾಧಾನನೇ ಇಲ್ಲ, ಒಂಥರ ಅಡ್ಜಸ್ಟ್ ಆಗ್ತಾಯಿಲ್ಲ ಅಕ್ಕ. ನನಗೆ ಇಲ್ಲಿರೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಅದಕ್ಕೆ ನಮ್ಮ ಊರಿಗೆ ನಾನು ಹೊರಟೋಗ್ಬಿಡ್ತೀನಿ. ಏನು ಮಾಡೋದು? ಹೋಗಿ ನಮ್ಮ ಅತ್ತೆ ಮಗನಿಗೆ ಕೇಳಿದ್ರು, ನನಗೆ ಅದು ಇಷ್ಟ ಇರಲಿಲ್ಲ. ನಮ್ಮಪ್ಪ ಅದಕ್ಕೆ ಆಗು ಅಂತ ಹೇಳ್ತು, ನಾನು ಆಗಲಿಲ್ಲ. ಅದಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡು ಬಂದಿದ್ದೆ. ಇವಾಗ ಹೋಗಿ ಅವ್ರನ್ನೇ ಮದುವೆ ಆಗ್ತೀನಿ. ನಮ್ಮ ಅತ್ತೆ ಒಳ್ಳೆಯವರು, ಅದಕ್ಕೆ ಏನು ಮಾಡೋಣ, ನಮ್ಮಪ್ಪ ನಮ್ಮನ ಮಾತಿಗೆ ಬೆಲೆ ಕೊಟ್ಟು ಮದುವೆ ಆಗಬೇಕಲ್ಲ. ಅಲ್ಲ, ನಿಮ್ಮ ಅಕ್ಕನ ಜೀವನ ಅಂತ ಹಿಂಗಾಯಿತು. ನಿಮ್ಮಪ್ಪ ನಿಮ್ಮಮ್ಮ ಹೇಳಿದ ತಕ್ಷಣ ಮದುವೆ ಆಗೋದು ಕರೆ. ಅದಕ್ಕೆ ಮನೆ ಬಿಟ್ಟು ಬಂದಿದ್ದ ನೀನು? ಅಲ್ಲ, ಮನೆ ಬಿಟ್ಟೇನು ಬಂದಿರಲಿಲ್ಲ, ಸುಮ್ಮನೆ ಬೇಜಾರು ಮಾಡ್ಕೊಂಡು ಬಂದಿದ್ದೆ. ನಮ್ಮ ಅಮ್ಮಗೆ ಹೇಳೇ ಬಂದಿದ್ದೀನಲ್ಲ, ನಮ್ಮ ಅಕ್ಕರ ಮನೆಗೆ ಹೋಗ್ತೀನಿ ಅಂತ. ಹಂಗೆಲ್ಲ ಏನಿಲ್ಲ, ಆ ಥರ ಎಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ ಅಕ್ಕ. ಆಮೇಲೆ ಇದೇನಪ್ಪ ಇದು, ಅವ್ರ ಅಕ್ಕ ಏನೋ ಅದೇ ಇವಳು ಅದೇ ಅಂತ ನಿಂತ್ಕೊಂಬಕ್ಕೆ ಹೋಗ್ಬೇಡ. ನಾನು ಸುಮ್ಮನೆ ಈಗ ಏನ ಬಂದಿದ್ದು ಬೇಜಾರಾಯ್ತಾ, ಹಂಗ ಅವ್ನು ಬರಲ್ಲ, ನನಗೆ ಯಾವ ಮದುವೆನೂ ಬೇಡ, ಏನೂ ಬೇಡ, ನನ್ನ ಮದುವೆನೇ ಆಗಲ್ಲ ಅಂತೇಳಿ ನಾನು ಹಿಂಗೆ ಬೇಜಾರು ಮಾಡ್ಕೊಂಡು ಬಂದೆ ಅಷ್ಟೇ. ಬೇಜಾರು ಮಾಡ್ಕೊಂಡು ಯಾಕೆ ಬಿಡತ್ಲಾಗೆ ಇಲ್ಲೇನಿರೋದು ಅಂತ ನಾನು ಅದಕ್ಕೆ ಸುಮ್ಮನೆ ಬಂದಿದ್ದು. ಮತ್ತು ಹೋಗಿ ಚೆನ್ನಾಗಿರೋದು ನೋಡಮ್ಮ. ಈಗ ಒಳ್ಳೆಯರಾದರೆ ಚೆನ್ನಾಗಿತ್ಕೊಂಡು ಹೋಗೋದು ನೋಡ್ಬೇಕು. ಸುಮ್ಮನೆ ನಾವು ಈಗಳಪ್ಪ
ಒಬ್ರ ಮಾತು ಕೇಳಿ ಹಾಳಾಗೋದು ನೋಡಬಾರ್ದು. ಇವ್ರ ಅತ್ತೆ ನೋಡಿದ್ರೆ ಸಿಡಿಮಿಡಿ ಅಂಬುತ್ತೆ. ನಮ್ಮ ಅತ್ತೆನೂ ನನ್ನ ಮಗಳು ಮಾತ್ರ ಬರಲ್ಲ, ಇವಳು ತಂಗಿ ಮಾತ್ರ ಇದ್ದಾಳೆ, ಇವಳೇ ಹಾಕಿರ್ಬೇಕು, ನಿನ್ನ ತಂಗಿನ ಕಳಿಸು, ನಿನ್ನ ತಂಗಿನ ಮನೆ ಬಿಟ್ಟು ಕಳಿಸು, ನಿನ್ನ ತಂಗಿನ ಮನೆ ಬಿಟ್ಟು ಕಳಿಸು ಅಂತೈತಿ. ಅಯ್ಯಮ್ಮೇನು ಅಂತಳಾಗೆ ಅವಳಿ ಬಾರಿ ಇದ್ದಾಳಮ್ಮ. ಬಾಯಿ ಮಾರಮಂಟಿ ಏನಪ್ಪ ಹೇಳತ್ತ, ಎಂದೆಂದು ಕೆಲ್ಸಕ್ಕೋಲ್ಲ ದುಡ್ಕೊಂಡು ತಿಂಬಲ್ಲ. ಇಲ್ಲ ಅಕ್ಕ, ನಾನು ಹೋದ್ರೂ ನಾನು 1 ರೂಪಾಯಿ ಕೊಡಲ್ಲ. ಏನು ಮಾಡ್ಕೊಂತಾಳೆ ಮಾಡ್ಕೊಂಬ್ಲಿ, ನೋಡೋಣ. ಏನೋ ಅಯ್ಯಪ್ಪನಿಗೆ ಕಾಲಿಂಗ ಆಗೈತೆ ಅಂತೇಳಿ ಸುಮ್ಮನಿರೋದು ಅಷ್ಟೇ. ಅವ್ರಿಗೆ ಹುಷಾರಾಗಲಿ, ಅಯ್ಯಪ್ಪನ ದುಡಿಯತಕ್ಕ ಬಿಡಲ್ಲ. ಅದು ಹೋಗಿ ತಂದು ದುಡ್ದಾಕು, ಇಬ್ಬರು ದುಡ್ಕೊಂಡು ತಿಂಬಾನ ಅಂತ ಹೇಳ್ತೀನಿ. ದುಡಿಯೋದು ಯಾರು ದುಡಿತಿರ್ಲಿಲ್ವಂತೆ ಗೊತ್ತು. ಅದಕ್ಕೆ ಇವ್ರದ್ದೇ ಪಾಪ ಹಿಂಗೆ. ಇವ್ರ ಮದಿದಾಗ ನಾನಿದ್ದು ಯಾಕಕ್ಕ ಇವ್ರಿಗೆಲ್ಲ ತೊಂದರೆ, ಸುಮ್ಮನೆ ಇವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇವ್ರಿಗೆ ತೊಂದರೆ ಕೊಡೋಕೆ ಇಷ್ಟ ಇಲ್ಲ ಅಕ್ಕ ನನಗೆ. ಹೋಗಿ ಸುಮ್ಮನೆ ಮದುವೆ ಆಗಿ ಸೆನಕಿರಮ್ಮ. ಈಗ ನೀನು ಹೋಗಿ ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ಇರ್ಬೇಕು ಕಣಮ್ಮ. ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಈಗ ನೀನು ಬಂದಿಲ್ಲಿದ್ರೆ ನಿಮ್ಮ ಅಕ್ಕ ಇನ್ನೂ ಸದ್ರ ತಕ್ಕಂತಾರೆ. ಅದಕ್ಕೆ ನೀನು ಹೋಗಿ ಸುಮ್ಮನೆ ಮದುವೆ ಆಗಿ ನಿಮ್ಮಪ್ಪ ನಿಮ್ಮಮ್ಮ ತೋರಿಸಿರೋಂಥ ಹುಡ್ಕೊಂಡು ಸುಮ್ಮನೆ ಮದುವೆ ಆಗಿ ಸೆನಕಿರೋದು ನೋಡು ಅಷ್ಟೇ. ನೋಟು ಯಾರು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸರಿ ಆಯ್ತಕ್ಕ, ನಾನು ಹೊರಡ್ತೀನಿ. ನೀನು ಬೇಜಾರಾಗ್ಬೇಡ. ಇನ್ನು ಹೇಳಪ್ಪ ನೆನ್ನೆ ಇನ್ನು ಬಂದು ಅಲ್ಲಿ ಇವತ್ತು ಹೋಗ್ತೀನಿ ಅಂತಾಳೆ ಅಂತ. ನನಗೆ ಯಾಕೋ ಅಡ್ಜಸ್ಟ್ ಆಗ್ತಾಯಿಲ್ಲ, ನಾನು ಅದಕ್ಕೆ ಹೋಗ್ತಾ ಇರೋದಿಲ್ಲ ಅಂತಂದಿದ್ರೆ ಇನ್ನೂ ಸ್ವಲ್ಪ ದಿನ ಇರ್ತಿದ್ದೆ ಇಲ್ಲಿ. ನಾನಂತೂ ಬಿಟ್ಟು ಹೋಗ್ತಾ ಇರಲಿಲ್ಲ. ಏನು ಮಾಡೋದು, ನಾನೇನೋ ಅಂದ್ಕೊಂಡು ಬಂದೆ, ಆದರೆ ಇಲ್ಲೇನೋ ಆಯಿತು. ನನಗೆ ಇಲ್ಲಿರೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ಅದಕ್ಕೆ ಹೋಗ್ತೀನಕ್ಕ. ಆಯಿತು ಹೋಗು, ಆದರೆ ಅಪ್ಪ ಅಮ್ಮನ ಹತ್ರ ಏನು ಹೇಳಕ್ಕೆ ಹೋಗ್ಬೇಡ. ಅವ್ರೇನ ಮಾತಾಡ್ಸಿದ್ರು ಆಗಲಿ, ಅತ್ತೆ ಹತ್ರ ಆಗಲಿ, ಆ ಸಿಲಿಲಲ್ಲಿ ಅತ್ತೆ ಹತ್ರ ಆಗಲಿ, ಯಾರ ಹತ್ರನೂ ಯಾತು ಹೇಳ್ಬೇಡ ಇಲ್ಲಿ ನಡೆದಿರೋವಂಥ ವಿಷಯನ, ಸರಿನಾ? ನನಗೆ ತುಂಬ ಬೇಜಾರಾಗ್ತೈತೆ ಇವಾಗ. ನೀನೇನಾದರೂ ಹೋಗಿ ಅಲ್ಲಿ ಹೇಳ್ಬಿಟ್ರೆ ನನಗೆ ಸದ್ರತ ಒಂಥರ ಶೇಮ್ ಆದಂಗೆ ಆಗ್ಬಿಡುತ್ತೆ. ನಾನೇನೋ ಅಂದ್ಕೊಂಡು ಮದುವೆ ಅದೇ. ಇವಾಗ ನೋಡ್ರೆ ಸಿಲ್ಲಿಲಲ್ಲಿ ಅತ್ತೆ ಅಂತೂ ತುಂಬ ಆಡ್ಕೊಬಿಡ್ತಾರೆ. ಅತ್ತೆ ಮಗನಾಗಿದ್ರು ನೆಮ್ಮದಿಯಾಗಿರ್ತಿದ್ದೆ ಅನ್ನಿಸ್ತೈತೆ. ಸಿಲ್ಲತ್ತೆ ಲಲ್ಲತ್ತೆ ಇಬ್ಬರು ಕೇಳಿರಲ್ಲ, ಸಿಲ್ಲತ್ತೆ ಮಗನಾಗಿದ್ರು ನಾನು ನೆಮ್ಮದಿಯಾಗಿರ್ತಿದ್ದೆ ಅನ್ನಿಸ್ತೈತೆ. ಏನು ಮಾಡೋಣ, ನನ್ನ ಹಣೆ ಬರ. ನೀನಾದರೂ ಹೋಗಿ ಸವಿತತೆನ ಮಗನ ಮದುವೆ ಆಗಿ ಸಿಲ್ಲತ್ತೆ ಲಲ್ಲತ್ತೆ ಅವ್ರೇನು ಮದುವೆ ಮಾಡ್ಕೊಂಬಲ್ಲ ಪಟ್ಟು ನಮಗೇನು ಕೇಳಲ್ಲ. ನೀನು ಮದುವೆ ಮಾಡ್ಕೊಂಬಲ್ಲ ಅವರು. ಸವಿತತ್ತೆ ಮಾಡ್ಕೊಂತೀನಿ ಅಂತ ಹೇಳೈತೆ ಅಂತೆಲ್ಲ. ಹೋಗಿ ಮದುವೆ ಆಗಿ ಚೆನ್ನಾಗಿರು, ಸುಮ್ಮನೆ ಹೋಗ್ಬಿಡು. ಹೋಗಿ ಚೆನ್ನಾಗಿರೋದು ನೋಡು ಅಷ್ಟೇ. ಸರಿ ಆಯ್ತಕ್ಕ, ನಾನು ಹೋಗ್ತೀನಿ. ನೀನೇನು ಬೇಜಾರಾಗಲ್ಲ ತಾನೆ, ಧೈರ್ಯವಾಗಿರೋ. ನಿನ್ಗೆ ಆಗಿರೋದು ನೋಡಿದ್ರೆ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತೈತೆ. ಹಿಂಗೆಲ್ಲ ಆಗಬಾರ್ದಾಗಿತ್ತು. ನಮ್ಮ ಅಕ್ಕನ ಹತ್ರ ಎಷ್ಟು ಒಳ್ಳೆ ಮನಸ್ಸಿತ್ತು. ಒಳ್ಳೆಯವ್ರಿಗೆ ಒಳ್ಳೇದಾಗೋದೇ ಇಲ್ಲ, ಬರೀ ಒಳ್ಳೆಯವ್ರಿಗೆ ಕೆಟ್ಟದ್ದೇ ಆಗುತ್ತೆ. ಇದು ಯಾಕಪ್ಪ ಹಿಂಗಾಯ್ತು, ನಮಗೆ ಭಾಳ ಬೇಜಾರಾಗ್ತೈತೆ. ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ. ನನಗೇನಪ್ಪ ಇದು, ನನ್ನ ಜೀವನ ಹಿಂಗಾಯ್ತು. ನಮ್ಮ ಅಕ್ಕೊಂದು ಅನಿಸುತ್ತೆ, ಒಳ್ಳೇದು ಆಗೋದೇ ಇಲ್ವಾ, ದೇವ್ರು ಇದಾನ ಸುಳ್ಳ? ನನಗಂತೂ ನನ್ನ ಮನಸ್ಸಲ್ಲಿ ಏನೇನೋ ಕ್ವಶನ್ನು. ಇನ್ನೇನು ಮಾಡೋಕ್ಕಾಗುತ್ತೆ, ಕಷ್ಟನೋ ಸುಖನೋ ಹೋಗಿ ಅವರ ಸವಿತತೆ ರಿಲೇಷನ್ ಆಗಬೇಕು. ಅಪ್ಪನಿಗೂ ಇಷ್ಟ, ಆದ್ರೆ ಅತ್ಲಾಗ ಅಪ್ಪ ಇನ್ನೂ ಚೆನ್ನಾಗಾಗುತ್ತೆ. ಹೋಗ್ತೀನತ್ತ, ಇನ್ನೇನು ಮಾಡೋಣ, ಏನು ಮಾಡೋದು ಏನೋ. ನನಗಂತೂ ಸಾಕಾಗ್ಬಿಟ್ಟೈತೆ. ಯಾರ ಹತ್ರನೂ ಏನು ಹೇಳೋಕ್ಕೋಗ್ಬೇಡ ಅಲ್ಲಿ ಊರಲ್ಲಿ, ಸರಿನಾ? ಆಡ್ಕೊಂತಾರೆ. ಅಯ್ಯೋ ನೋಡಪ್ಪ, ಹಾಗೇನೆ ಇವನು ಮದುವೆ ಆಗಲಿಲ್ಲ ನೋಡು, ಆ ಹುಡುಗಿನೇ ಬುದ್ಧಿವಂತೆ ಅಂತೇಳಿ ಆ ಧನುಷನ್ನು ಆ ಸಿದ್ದನ್ನು ಹೊಗಳುತ್ತಾರೆ. ಆ ಧನುಷನ್ನ ಹೊಗಳುತ್ತಾರೆ. ನೋಡು, ಆ ಹುಡುಗಿ ಹೋಗಿ ಮದುವೆ ಆಗಿದ್ದಕ್ಕೆ ಇವತ್ತು ಚೆನ್ನಾಗಿದ್ದಾಳೆ, ಇವತ್ತು ಇವಳು ಜೀವನ ಹಾಳಾಯಿತು ಅಂತ ಅವಳನ್ನ ಹೊಗಳುತ್ತಾರೆ. ಅದಕ್ಕೇ ಯಾರ ಹತ್ರನೂ ಏನು ಹೇಳಿಕೆ ಹೋಗ್ಬಿಡ, ಸರಿನಾ? ಏನು ಗೊತ್ತಿಲ್ಲ ಅಮ್ಮಂಗಿರು. ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ ಅಂತಲೇ ಹೇಳಿಕೆ ಎಲ್ಲರ ತಗೋ. ನಮ್ಮ ಅಕ್ಕ ಭಾಳ ಚೆನ್ನಾಗಿದ್ದಾಳೆ, ನಮ್ಮ ಅಕ್ಕ ಏನು ಕಮ್ಮಿ ಆಗಿಲ್ಲ, ಮಹಾರಾಣಿ ಇದ್ದಂಗೆ ಇದ್ದಾಳೆ, ಮದುವೆ ಆದಾಗಿಂದಲೂ ಚೆನ್ನಾಗಿದ್ದಾಳೆ ನಮ್ಮ ಅಕ್ಕ ಅಂತ ಹೇಳಿ ಹಿಂಗೆ ಹೇಳ್ಕ, ಸರಿನಾ? ಯಾರ ಹತ್ರನೂ ಯಾವ ವಿಷಯನೂ ಹೇಳ್ಬೇಡ. ಇಲ್ಲಿ ನಡೆದಿರೋ ಅಂತ ಒಂದು ವಿಷಯನೂ ಹೇಳಕ್ಕೆ ಹೋಗ್ಬೇಡ. ಅವಳೇನಾದರೂ ಹೇಳಿದ್ರೆ ನನಗೆ ಫೋನ್ ಮಾಡು, ನಾನು ಹೇಳ್ತೀನಿ. ಅವಳಿಗೆ ಏನು ಹೇಳ್ಬೇಕು ಅದನ್ನೆಲ್ಲ ಹೇಳ್ತೀನಿ ನಾನು. ನೀನೇನಾದರೂ ನನ್ನ ಅವಳ ಊರಾಗ ಯಾರ ಹತ್ರ ಆದರೂ ಹೇಳಿದ್ಯಾ ಅಂತ ಅಂದ್ಕೊಂಡ್ರೆ ನನಗೆ ಮನೆಯಾಗೆ ಇರಲ್ಲ ಅಂತ ಎದುರಿಸ್ತೀನಿ ಅವಳಿಗೆ ಅಷ್ಟೇ. ನನಗೆ ಇಷ್ಟ ಇಲ್ಲ ಇಲ್ಲಿರೋಕ್ಕೆ, ಅದಕ್ಕೆ ಮತ್ತೆ ನಾನು ಊರಿಗೆ ಹೋಗೋಕ್ಕೆ ನಮ್ಮ ಅಕ್ಕನ ಮನೆಯಿಂದ ಊರಿಗೆ ಹೋಗ್ತೀನಿ. ಮತ್ತೆ ನನಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ. ಇಲ್ಲೆಲ್ಲ ನೋಡ್ತಾ ಇದ್ರೆ ನಮ್ಮ ಅಕ್ಕನ ಚೆನ್ನಾಗಿದ್ದಾರೆ, ಎಲ್ಲ ಮನೆ ಕಡೆಗೆಲ್ಲ ನಮ್ಮ ಬಂದೆ, ಆದರೆ ಇವ್ರದೇ ಕಷ್ಟ. ಅದಕ್ಕೆ ಇದನ್ನೆಲ್ಲ ನೋಡಿ ನನಗೆ ಇಲ್ಲಿರೋದಕ್ಕೆ ಅಡ್ಜಸ್ಟ್ ಆಗ್ತಾಯಿಲ್ಲ. ನಾನು ಊರಿಗೆ ಹೊರಡ್ತಾ ಇದ್ದೀನಿ, ಊರಿಗೆ ಹೋಗ್ತೀನಿ. ಹೋಗಿ ನಮ್ಮ ಸವಿತತ್ತೆ ಮನೆಗೆ ಹೋಗಿ ಅವ್ರ ಮಗನ ಮದುವೆ ಆಗಿ ಚೆನ್ನಾಗಿರ್ತೀನಿ. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.